ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕಲ್ಕುಟ್ಕರ್ ಅಂತೇಳಿ, ಮೂಲತಃ ಬಾಗಲಕೋಟೆಯವರು. ನಾನು MS MTech ಮಾಡ್ಕೊಂಡಿದ್ದು, ಪ್ರೊಫೆಷನಲಿ ಜಿಯೋಸ್ಪೇಸ್ ಇಂಜಿನಿಯರ್ ಮತ್ತು ಸಾಮಾಜಿಕ ಕಾರ್ಯಕರ್ತ. ನಾನು ರಾಜ್ಯಾದ್ಯಂತ ಸ್ವಚ್ಛ ವಿಧಾನಸಭೆಗೆ ಗಾಗಿ ಅಭಿಯಾನ ಮಾಡ್ತಾ ಇದ್ದೇನೆ. ಈಗ ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ರಾಜ್ಯ ಸರ್ಕಾರದ್ದು. ಈಗ ಕೊನೆಯ ದಿನ ನನಗೆ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ದಿನದ ಪ್ರತಿಭಟನೆಗೆ ಅವಕಾಶ ಸಿಕ್ಕು. ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕ ಮತ್ತು ಜನಪರ ಆಡಳಿತಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದು ನಾನು ಈ ಒಂದು ಆಡಳಿತ ಕೊಡಬೇಕು ಅಂಥೇಳಿ ಮನವಿ ಮಾಡ್ತಾ ಇದ್ದೇನೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲ ದಿನ ಬೆಳಗಾದ್ರೂ ನೋಡ್ತಾ ಇದ್ದೀವಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ, ಅತ್ಯಾಚಾರ, ಅಕ್ರಮಗಳು, ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ. ಇದನ್ನು ವಿರೋಧಿಸಿ ಯಾರು ಪ್ರತಿಭಟನೆ ಮಾಡ್ತಾರೋ, ಧ್ವನಿ ಎತ್ತುತ್ತಾರೋ, ಹೋರಾಟ ಮಾಡ್ತಾರೋ ಅಂಥವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಗೂಂಡಾಗಿರಿ ಮಾಡಿ, ಇಲ್ಲ ಅಂದರೆ ಸುಳ್ಳು ಪ್ರಕರಣ ದಾಖಿಸಿ ಆ ಹೋರಾಟ ಧ್ವನಿಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸಗಳು ಪ್ರಭುತ್ವದಿಂದನೇ ನಡೀತಾ ಇದೆ. ಹಾಗಾಗಿ ಇದನ್ನು ನಾನು ವೈಯಕ್ತಿಕವಾಗಿ ವಿರೋಧಿಸ್ತೇನೆ. ಮತ್ತು ಇಂಥವರ ವಿರುದ್ಧ, ಅಂದರೆ ಅಧಿಕಾರಿಗಳಿರ್ಬೋದು, ಪೊಲೀಸರ ವಿರುದ್ಧ ಯಾರೇ ಇರಲಿ, ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ತೇನೆ. ಮತ್ತು ನಿನ್ನೆ ದಿನ ಇದೇ ವಿಷಯವಾಗಿ ಸದನದಲ್ಲಿ ಚರ್ಚೆ ನಡೀತು. ಒಬ್ಬರು ಶಾಸಕರು ಎದ್ದು ನಿಂತು ಹೇಳ್ತಾರೆ, ಈಗ ಒಬ್ಬರು ಅಧಿಕಾರಿ ಶಾಸಕರ ಬಳಿಯೇ ಲಂಚ ಕೇಳಿದ್ರು ಅನ್ನೋ ವಿಷಯವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಆದರೆ ಹಿಂದಿನ ದಿನ ಧಾರವಾಡದಲ್ಲಿ ಒಬ್ಬ ಅಧಿಕಾರಿ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದಾಗ 50,000 ರೂಪಾಯಿಗಳನ್ನು ತಾನು ಪಡೆದ ಲಂಚದ ಹಣವನ್ನು ಅವರು ಟಾಯ್ಲೆಟ್ ಕಮೋಡಲ್ಲಿ ಹಾಕಿ ಫ್ಲಶ್ ಮಾಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಇವತ್ತು ಭ್ರಷ್ಟಾಚಾರ ನಡೀತದೆ ಅನ್ನೋದು ಅದೊಂದು ತಾಜಾ ಉದಾಹರಣೆ. ಹಾಗಾಗಿ ರಾಜ್ಯ ಸರ್ಕಾರ ಏನು ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರ, ಇದ್ರ ಹಿಂದೆ ಬಂದ ಯಾವ ಸರ್ಕಾರ ಇರಲಿ, ಯಾರೂ ಕೂಡ ಈ ಭ್ರಷ್ಟಾಚಾರನ ನಿಯಂತ್ರಣ ಮಾಡೋದಾಗ್ಲಿ ತಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ಆದರೂ ಈ ಭ್ರಷ್ಟಾಚಾರ ತಡೆ ನಿಟ್ಟಿನಲ್ಲಿ ತಾವು ಕ್ರಮ ಮನವಿ ಮಾಡ್ತಾರೆ. ಮತ್ತು ಇನ್ನೊಬ್ಬ ಶಾಸಕರು ಎದ್ದು ನಿಂತು ಮಾತಾಡ್ತಾರೆ, ಏನು ಈ 2 ಪದಗಳನ್ನು ನಿನ್ನೆ ದಿನ ಭಾಳ ದೊಡ್ಡ ಚರ್ಚೆ ಆಯಿತು. ಒಂದು ಬ್ಯೂರೋಕ್ರಾಟಿಕ್ ಕರಪ್ಷನ್ ಮತ್ತು ಕರಪ್ಟ್ ಪೊಲೀಸ್ ಅನ್ನೋ ಪದಗಳು ನಿನ್ನೆ ದಿನ ಚರ್ಚೆಯಲ್ಲಿ ಬಹಳ ದೊಡ್ಡ ರಾಜ್ಯಾದ್ಯಂತ ಸುದ್ದಿ ಆದವು. ಅಂದರೆ ಅವ್ರು ಹೇಳ್ತರು, ಬರೀ ಬ್ಯೂರೋಕ್ರಸಿ ಪೊಲೀಸ್ ಮಾತ್ರ ಅಲ್ಲ, ನಾವೇನು ಚುನಾವಣೆ ಗೆದ್ದು ಬಂದಿದ್ದೀವಿ, ನಾವು ಕೂಡ ಹಣ ಹೆಂಡ ಹಂಚಿ ಅಪ್ರಾಮಾಣಿಕವಾಗಿ ಗೆದ್ದು ಬಂದಿದ್ವಿ, ಇನ್ನು ಮುಂದೆ ಆದರೂ ನಾವು ಪ್ರಾಮಾಣಿಕವಾಗಿ ಚುನಾವಣೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಬ್ರು ಶಾಸಕರು ಧ್ವನಿ ಎತ್ತಿದ್ರು. ಹಾಗಾಗಿ ಇಡೀ ಎಲ್ಲ ಈ ಭ್ರಷ್ಟಾಚಾರಕ್ಕೆ ಮೂಲವೇ ಚುನಾವಣಾ ಭ್ರಷ್ಟಾಚಾರ. ಹಾಗಾಗಿ ಚುನಾವಣೆಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ಪ್ರಾಮಾಣಿಕವಾಗಿ ಗೆದ್ದು ಬಂದವರು ಆಡಳಿತ ಕೊಡಬೇಕು ಅಂಥೇಳಿ ಈ ಒಂದು ಪ್ರತಿಭಟನೆ ಮೂಲಕ ನಾನು ಮನವಿ ಮಾಡ್ತೇನೆ.